709 ರೂಪಾಯಿ ಬಾಡಿಗೆ ಬರುತ್ತೆ. ಇದು ಮಂಚೋಳಿ ಡ್ರಾಪ್ ಇರುತ್ತೆ. ಇವಾಗ ಹೊರಡ್ತಾ ಇದೀವಿ ನಾವು ಪಿಕಪ್ ಲೊಕೇಶನ್‌ಗೆ. 1 ಕಿಲೋಮೀಟರ್ 600 ಮೀಟರ್ ಇರುತ್ತೆ. ಪಿಕಪ್ ಲೊಕೇಶನ್ ಹತ್ರ ಬಂದ್ವಿ. ಬೇಗ ಲೋಡಿಂಗ್ ಮಾಡಿದ್ರು. ಇದೇ ಇತ್ತು ಊಟ, ಗರಂ ಗರಂ ಊಟ ತಗೊಂಡು ಹೋಗ್ತಾ ಇದೆ. ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಡ್ರಾಪ್ ಲೊಕೇಶನ್ 25 ಕಿಲೋಮೀಟರ್ ಇತ್ತು. ಇದು ಕೆಂಗೇರಿ ಫ್ಲೇವರ್ ಅಂತ ಇದೆ ನೋಡಿ. ಕೆಂಗೇರಿ ಫ್ಲೇವರಲ್ಲಿ ಇನ್ನ ಟೂಲ್ ಓಪನ್ ಆಗಲಿಲ್ಲ. ಅದರಲ್ಲೇ ನಾವು ಹೊರಡ್ತಾ ಇದೀವಿ ನೋಡಿ. ಎಷ್ಟು ಖಾಲಿ ಖಾಲಿ ಇತ್ತು. ಫುಲ್ಲು 4 ಎಲ್ಲ ಖಾಲಿ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದ್ಬಿಟ್ಟು ಅನ್ಲೋಡ್ ಇಬ್ಬರು ಲೇಡೀಸ್ ಇದ್ದರು. ಬೇಗನೆ ಅನ್ಲೋಡ್ ಮಾಡಿದರು. ಅದಾದ ನಂತರ ನಾನು ಟ್ರಿಪ್ ಎಂಡ್ ಮಾಡಿಕೊಂಡು ಇವಾಗ ಟ್ರಿಪ್ ಕಂಪ್ಲೀಟೆಡ್ ಅಂತ ಕೊಟ್ಟು ಕಸ್ಟಮರ್ ಹತ್ರ ಫೋನ್‌ಪೇ ಮಾಡಿದರು. ಇದು ಆರ್ಡರು ಕಂಪ್ಲೀಟೆಡ್ ಆಗುತ್ತೆ. ಕಸ್ಟಮರ್ ರೇಟಿಂಗ್ ಕೂಡ ಕೊಡ್ತೀವಿ ನಾವು. ನೆಕ್ಸ್ಟ್ ಬಾಡಿಗೆ ಬರುತ್ತೆ ವಿತ್ ಈ ಸೆಕೆಂಡಲ್ಲಿ 425 ರೂಪಾಯಿ ಬಾಡಿಗೆ. ಪಿಕಪ್ ಲೊಕೇಶನ್ 150 ಮೀಟರ್ ಇರುತ್ತೆ. ಪಿಕಪ್ ಲೊಕೇಶನ್ ಹತ್ರ ಬಂದ್ಬಿಟ್ಟು ಬೇಗನೆ ಹುಡುಗರು ಬಂದರು. ಹುಡುಗರು ಬಂದು ಲೋಡಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಬೇಗನೆ 4 ಟೋಟಲ್ 7 ಇರುತ್ತೆ. ರೂಲು ಲೋಡಿಂಗ್ ಆಯಿತು. ಲೋಡಿಂಗ್ ಆದ ನಂತರ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್‌ಗೆ ಹೊರಡ್ತಾ ಇದ್ದೀನಿ. ನಮ್ಮನೆ 29 ನಿಮಿಷ 7 ಕಿಲೋಮೀಟರ್ 500 ಮೀಟರ್ ಇರುತ್ತೆ. ಅನ್ಲೋಡ್ ಪಾಯಿಂಟಲ್ಲಿ ಬಂದ್ಬಿಟ್ಟು ಒಬ್ಬನೇ ಹುಡುಗ ಬೇಗ ಅನ್ಲೋಡ್ ಆಯಿತು. ಅನ್ಲೋಡ್ ಆದ ನಂತರ ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಕೊಡ್ತೀವಿ. ಕಸ್ಟಮರ್ ನನಗೆ ಫೋನ್‌ಪೇ ಮಾಡ್ತಾವ್ರೆ. ಕಸ್ಟಮರ್‌ಗೆ ರೇಟಿಂಗ್ ಕೂಡ ಕೊಡ್ತೀವಿ. ಇದು ಆರ್ಡರು ಇಲ್ಲಿಗೆ ಕಂಪ್ಲೀಟೆಡ್ ಆಗುತ್ತದೆ. 513 ರೂಪಾಯಿ ಬಾಡಿಗೆ ಬರುತ್ತೆ. ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು ಕೋರಮಂಗಲ ಇರುತ್ತೆ. ಇವಾಗ ಪಿಕಪ್ ಲೊಕೇಶನ್‌ಗೆ ಹೊರಡ್ತಾ ಇದೀವಿ. ಪಿಕಪ್ ಲೊಕೇಶನ್ 1 ಕಿಲೋಮೀಟರ್ ಇರುತ್ತೆ. ಪಿಕಪ್ ಲೊಕೇಶನ್ ಹತ್ರ ಬಂದ್ಬಿಟ್ಟು ಬೇಗ ಇಬ್ಬರು ಹುಡುಗರು ಇದ್ರು. ಇದೇ ನೋಡಿದ್ರೆ ಕೆಲಸಗಾರ ಹುಡುಗರು. ಬೇಗನೆ ಲೋಡಿಂಗ್ ಮಾಡ್ಕೊಂಡು ಅವರಿಬ್ಬರು ಹಾಕೊಂಡು ನಾನು ಹೊರಡ್ತಾ ಇದ್ದೆ. ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್‌ಗೆ 9 ಮೀಟರ್ ಪಾಯಿಂಟ್ 600 ಮೀಟರ್ ಇರುತ್ತೆ ಡ್ರಾಪ್ ಲೊಕೇಶನ್. 35 ನಿಮಿಷ ತೋರಿಸುತ್ತೆ. ಅನ್ಲೋಡ್ ಪಾಯಿಂಟಲ್ಲಿ ಬಂದ್ಬಿಟ್ಟು ಇವರಿಬ್ಬರು ಹುಡುಗರು ಬೇಗನೆ ಅನ್ಲೋಡ್ ಮಾಡಿದ್ರು. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಕಸ್ಟಮರ್ ನನಗೆ ಫೋನ್‌ಪೇ ಮಾಡ್ತಾನೆ. ಅದಾದ ನಂತರ ಕಸ್ಟಮರ್‌ಗೆ ರೇಟಿಂಗ್ ಕೊಡ್ತೀವಿ. ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. 790 ರೂಪಾಯಿ ಬಾಡಿಗೆ ಬರುತ್ತೆ. ಇದರಲ್ಲಿ ನೆಟ್ವರ್ಕ್ ಇಶ್ಯೂ ಆಗುತ್ತೆ ನೋಡಿ. ಅದು ಎಕ್ಸ್ಪರ್ಟ್ ಅಂತ ಬರೋದು ತೋರಿಸ್ತಾನೆ ಇಲ್ಲ. ಇದು ಆರ್ಡರ್ ನನಗೆ ಸಿಗೋದೇ ಇಲ್ಲ. ಇದು ಆರ್ಡರ್ ಮಿಸ್ ಆಗಿಬಿಡ್ತು. 1030 ರೂಪಾಯಿ ಬಾಡಿಗೆ ಬರುತ್ತೆ. 2 ಪಿಕಪ್ ಇರುತ್ತೆ. 1 ಪಿಕಪ್ ಆಗಿದೆ ನೋಡಿ. ಇವಾಗ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಪಿಕಪ್ ಲೊಕೇಶನ್‌ಗೆ. ಅದು 7 ಕಿಲೋಮೀಟರ್ 200 ಮೀಟರ್ ಇರುತ್ತೆ. ಹೊರಡ್ತಾ ಹಾಗೆ ನನಗೆ ಮಳೆ ಬರ್ತದೆ ಸ್ಟಾರ್ಟ್ ಆಯಿತು. ಇದು ಬಂದ್ಬಿಟ್ಟು ಇಲ್ಲಿ ಮಾವಳಿ ರೋಡಲ್ಲಿ ಮಳೆ ನೋಡಿ ಸ್ಟಾರ್ಟ್ ಆಗ್ತಾ ಇತ್ತು. ಫುಲ್ಲು ರೋಡ್ ಟ್ರಾಫಿಕ್ಕು ಜಾಮ್ ಆಗುತ್ತೆ. ಮೊದಲೇ ಬೆಂಗಳೂರಲ್ಲಿ ಟ್ರಾಫಿಕ್ಕು ಹೆವಿ ಇದೆ. ಅದ ನಂತರ ಮಳೆ ಬಂದರೆ ಫುಲ್ಲು ಜಾಮ್ ಆಗುತ್ತೆ. ಡ್ರೈವರ್ ಕಥೆನೇ ಬೇರೆ ಆಗುತ್ತೆ ನೋಡಿ. ಅದ ನಂತರ ನಾನು ಲಾಲ್ಬಾಗ್ ಹತ್ರ ಬಂದುಬಿಟ್ಟೆ ನೋಡಿ. ಮಳೆ ಜೋರಾಗಿ ಹೊಡಿತಾ ಇತ್ತು. ಎದುರುಗಡೆ ಬಿಲ್ಡಿಂಗ್ ಕೂಡ ಕಾಣ್ತಾ ಇದ್ದಿಲ್ಲ ನೋಡಿ. ರೈಟ್ ಸೈಡ್ ಮೇಲ್ಗಡೆ ಬಿಲ್ಡಿಂಗ್ ಕೂಡ ಕಾಣ್ತಾ ಇಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಮೊದಲೇ ಟ್ರಾಫಿಕ್ ಹೆವಿ ಇದೆ. ಮಳೆ ಬಂದರೆ ತುಂಬ ಟ್ರಾಫಿಕ್ ಆಗುತ್ತೆ. ಅದ ನಂತರ ಇನ್ನೊಂದು ಪಿಕಪ್ ಲೊಕೇಶನ್ ಹತ್ರ ಬಂದೆ. ಇನ್ನೊಂದು ಪ್ಲಾವಿಡ್ ಹಾಕಿದ್ರು. ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್‌ಗೆ. ಇಲ್ಲಿ ನೋಡಿ ಪಿಕಪ್ ಆಗಿದೆ. ಫುಲ್ಲು ಮಳೆ ಬರ್ತಾ ಇತ್ತು ಇಲ್ಲೂ. ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್‌ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್ ಇದೆ ಅಂತ ಜಾಸ್ತಿ ಏನಿರಲಿಲ್ಲ. 21 ಕಿಲೋಮೀಟರ್ 1 ಅವರ್ 2 ನಿಮಿಷ ತೋರಿಸ್ತಾ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಒಳಗಡೆ ಆಲ್ರೆಡಿ ಮಳೆ ಸುರಿದಿದೆ. ಸುರಿದ್ಬಿಟ್ಟು ಸ್ವಲ್ಪ ಪ್ಲಾವಿಡ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಕಸ್ಟಮರು ದುಡ್ಡು ಕೊಡೋಕ್ಕೆ ಭಾಳ ಇದು ಮಾಡ್ತಾವ್ರೆ. ಭಾಳ ಜಗಳ ಆದ ನಂತರ 800 ರೂಪಾಯಿ ಪೇ ಮಾಡ್ತಾವ್ರೆ. ಟಿಕೆಟ್ ರೈಸ್ ಮಾಡಿ ಬೆಳಗಿನ ಜಾವ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. 350 ರೂಪಾಯಿ ಪೇ ಮಾಡಬೇಕು. ಇವತ್ತಿನ ಟುಡೇ ಅರ್ನಿಂಗು 3012 ರೂಪಾಯಿ ಇವತ್ತಿನ ಟುಡೇ ಅರ್ನಿಂಗ್.